ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಈ ವಿಡಿಯೋದಲ್ಲಿ ಹಾಗಲಕಾಯಿ ಗ್ರೇವಿ ಮಾಡ್ತಾ ಇದ್ದೀನಿ. ಹಾಗಲಕಾಯಿ ಗ್ರೇವಿ ತುಂಬ ಟೇಸ್ಟಿಯಾಗಿ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಇದು ಹಾಗಲಕಾಯಿ ಪಾರ್ಟ್ 2. ಹಾಗಲಕಾಯಿ ಪಾರ್ಟ್ 1 ಬಂದು ಹಾಗಲಕಾಯಿ ಸ್ಟಫಿಂಗ್ ಅಂತ. ಆ ಸ್ಟಫಿಂಗು ಇದು ಸೇಮ್ ಒಂದೇ ಪ್ರೋಸೆಸ್. ಮಸಾಲ ಬಂದು ಆಮೇಲೆ ಬಾಯ್ಲ್ ಮಾಡೋದು ಮೆಥಡ್ ಎಲ್ಲ ಒಂದೇನೆ. ಸೊ ಹಾಗಾದ್ರೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಇಲ್ಲಿ ನಾನು ಅರ್ಧ kg ಹಾಗಲಕಾಯಿ ತಗೊಂಡು ಮೇಲೆ ಸ್ವಲ್ಪ ತರಿ ಇರುತ್ತಲ್ಲ ಅದೆಲ್ಲ ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡಿ ಆ ಕಡೆ ಒಂದು 1/4 ಇಂಚು ಈ ಕಡೆ ಒಂದು 1/4 ಇಂಚು ಬಿಟ್ಟು ಮಧ್ಯೆ ಹೋಲ್ ಮಾಡಿ ಅದರಲ್ಲಿರೋ ಬೀಜ ಎಲ್ಲ ನಾವು ಈ ಥರ ತೆಗೆದು ಬಿಡಬೇಕು. ಬೀಜ ಇದ್ರೆ ಚೆನ್ನಾಗಿರಲ್ಲ. ಬೀಜ ಎಲ್ಲ ತೆಗೆದ್ಮೇಲೆ ಒಂದು 2 ಸಲ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿದ್ಮೇಲೆ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ 1/4 ಲೀಟ್ರ್ ಮಜ್ಜಿಗೆ ಹಾಕಿ ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಹಾಕಿ ಆ ರಸ ಹಾಕಬೇಕು. ಅದಾದಮೇಲೆ ಹಾಗಲಕಾಯಿಗಳನ್ನು ಹಾಕಿ ಇದರಲ್ಲಿ ನಾನು 1/4 ಟೇಬಲ್ ಸ್ಪೂನ್ ಅರಿಶಿನ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಒಂದೆರಡು ಕುದಿ ಬರಬೇಕು. ಜಾಸ್ತಿ ಬಾಯ್ಲ್ ಮಾಡೋಕ್ಕೆ ಹೋಗಬಾರ್ದು. ಹಾಗಲಕಾಯಿಗಳನ್ನು ಮೆತ್ತಗಾಗ್ಬಿಡುತ್ತೆ. 2 ಕುದಿ ಬಂದುಬಿಟ್ರೆ ಸಾಕು. ನಮ್ಗೆ ಯಾವ ಥರ ಗೊತ್ತಾಗುತ್ತೆ ಬೆಂದಿದೆ ಅಂದರೆ ಈ ಥರ ನೋಡಿ, ಹಾಗಲಕಾಯಿ ಕಲರ್ ಚೇಂಜ್ ಆಗುತ್ತೆ, ಆವಾಗ ಗೊತ್ತಾಗ್ಬಿಡುತ್ತೆ. ಈ ಥರ ಕಲರ್ ಚೇಂಜ್ ಆದಾಗ ನಾವೆಲ್ಲನೂ ತಗೊಂಡು ಒಂದು ಪ್ಲೇಟಲ್ಲಿ ಇಟ್ಕೋಬೇಕು. ಈಗ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಣಮೆಣಸಿನ್ಕಾಯಿ ಒಂದು 15, ಧನಿಯಾ 1.5 ಟೇಬಲ್ ಸ್ಪೂನ್, ಕಡಲೆಬೇಳೆ 1 ಟೇಬಲ್ ಸ್ಪೂನ್, ಒಣಕೊಬ್ಬರಿ 1 ಟೇಬಲ್ ಸ್ಪೂನ್, ಎಳ್ಳು 1 ಟೇಬಲ್ ಸ್ಪೂನ್, ಜೀರಿಗೆ ಅರ್ಧ ಟೇಬಲ್ ಸ್ಪೂನ್, ಗಸಗಸೆ 1/4 ಟೇಬಲ್ ಸ್ಪೂನ್, ಶೇಂಗಾ ಬೀಜ 1 ಟೇಬಲ್ ಸ್ಪೂನ್, ಬೆಳ್ಳುಳ್ಳಿ ಸುಳಿದು ಒಂದೇ ತಗೊಂಡಿದ್ದೀನಿ, 1 ಬೆಳ್ಳುಳ್ಳಿ ಸುಳಿದು ಇಟ್ಟಿದ್ದೀನಿ, ಹಸಿ ಶುಂಠಿ ಒಂದು ಸ್ವಲ್ಪ 1 ಇಂಚು ಹಸಿ ಶುಂಠಿ ತಗೋಬೇಕು. ಈಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ, ಕಡಲೆ ಬೀಜ, ಕಡಲೆಬೇಳೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿದ್ಮೇಲೆ ಒಣಕೊಬ್ಬರಿ, ಬೆಳ್ಳುಳ್ಳಿ ಹಾಕಿ ರೋಸ್ಟ್ ಮಾಡಬೇಕು. ಲಾಸ್ಟಲ್ಲಿ ಎಳ್ಳು, ಗಸಗಸೆ, ಸಣ್ಣದಾಗಿ ಹೆಚ್ಚಿರುವ ಹಸಿ ಶುಂಠಿನೂ ಹಾಕಿ 1 ನಿಮಿಷ ಫ್ರೈ ಮಾಡಿದ್ಮೇಲೆ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ತಗೊಂಡು ಕಚ್ಚಾ ಬಿಚ್ಚ ರುಬ್ಬಿದ್ಮೇಲೆ ಇದರಲ್ಲಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ನೈಸಾಗಿ ಪೌಡರ್ ಮಾಡಿ ಬರಬೇಕು. ನೋಡ್ತಾ ಇದ್ರಲ್ಲ, ಈ ಥರ ಪೌಡರ್ ಮಾಡಿ ನಾನು ಸ್ಟಫಿಂಗ್ಗೆ ಅರ್ಧ ಪೌಡರ್ ಯೂಸ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ ಅರ್ಧ ನಾನು ಈ ಗ್ರೇವಿಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಒಂದೇ ಮಸಾಲ ಪೌಡರ್ನ 2 ರೆಸಿಪಿಗೆ ಆಗುತ್ತೆ. ನೀವು ಅರ್ಧ kg ಹಾಗಲಕಾಯಿ ತಂದುಬಿಟ್ರೆ 2 ರೆಸಿಪಿ ಆಗಿಬಿಡುತ್ತೆ. ಆಮೇಲೆ 2 ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಗ್ರೇವಿಗೆ ಮೀಡಿಯಮ್ ಸೈಜ್ ಟೊಮಾಟೊ 3 ತೊಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿ ಈಗ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಬಾರ್ದು. ನೀರು ಹಾಕದೆ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೋಡ್ತಾ ಇದ್ರಲ್ಲ, ಈ ಥರ ಪೇಸ್ಟ್ ಆಗಿಬಿಟ್ರೆ ನಮಗೆ ಗ್ರೇವಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೀರು ಹಾಕಬಾರ್ದು, ತೆಳ್ಳಗಾಗ್ಬಿಡುತ್ತೆ. ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಲವಂಗ 3, ಏಲಕ್ಕಿ 1, ಹಸಿರು ಮೆಣಸಿನ್ಕಾಯಿ 1, ಪಲಾವ್ ಎಲೆ 1, ರೆಡ್ ಚಿಲ್ಲಿ 2, ಚಕ್ಕೆ 2 ಪೀಸು, ಮರಾಠ ಮಗ್ಗು 1. ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ಇವೆಲ್ಲನೂ ಹಾಕಿ 1 ನಿಮಿಷ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ಮೇಲೆ ನಾವಿಲ್ಲಿ ಈರುಳ್ಳಿ ಏನೂ ಬಳಸ್ತಾ ಇಲ್ಲ, ಡೈರೆಕ್ಟಾಗಿ ನಾವು ರುಬ್ಬಿರೋ ಪೇಸ್ಟ್ನ ಹಾಕಿಬಿಡ್ಬೇಕು. ನಿಮಗೆ ಇಲ್ಲಿ ಒಂದು ಡೌಟ್ ಬರ್ತಾ ಇದೆ ಅನ್ಸುತ್ತೆ, ಎಣ್ಣೆ ಯಾಕೆ ನೊರೆ ಬರ್ತಾ ಇದೆ ಅಂತ. ನಾವು ಗಾಣದಲ್ಲಿ ಬಿಡಿಸ್ಕೊಂಡು ಬಂದಿರೋ ಎಣ್ಣೆ ಅಲ್ವಾ, ಶೇಂಗಾ ಬೀಜ ಆಮೇಲೆ ಒಣಕೊಬ್ಬರಿ ಹಾಕಿ ಬಿಡಿಸ್ಕೊಂಡು ಬಂದಿದ್ವಿ, ಅದಕ್ಕೋಸ್ಕರ ಸ್ವಲ್ಪ ನೊರೆ ಬರುತ್ತೆ, ಇನ್ನೇನಿಲ್ಲ. ಈಗ ಇದರಲ್ಲಿ 1/4 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಉಪ್ಪು. ನಾವು ಉಪ್ಪು ಮಸಾಲ ಪೌಡರಲ್ಲಿ ಹಾಕಿದ್ದೀವಿ. ಈ ಗ್ರೇವಿಗೆ ತಕ್ಕಂತೆ ನೀವು ಉಪ್ಪು ಹಾಕಬೇಕು, ನೆನ್ಪಿಟ್ಕೊಳ್ಳಿ. ಈಗ ಇದರಲ್ಲಿ ಸಣ್ಣದಾಗಿ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇದರಲ್ಲಿ ನಾವು ಕಸ್ತೂರಿ ಮೇಥಿ ಸ್ವಲ್ಪ ಹಾಕೋಣ. ಆ 2 ಹಾಕಿ 2 ಸೊಪ್ಪು ಹಾಕಿ ಕುದಿ ಬಂದಾಗ ತುಂಬ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಮಾಡಿದ್ಮೇಲೆ ಓಪನೆಲ್ಲ ಒಂದು 2 ನಿಮಿಷ ಬಾಯ್ಲ್ ಮಾಡಬೇಕು. ನೋಡಿ, ನಮಗೆ ಎಣ್ಣೆ ಅನ್ನೋದು ಯಾವ ಥರ ತೇಲಿ ಬರ್ತಾ ಇದೆಯಲ್ವ, ಈ ಥರ ಆದರೆ ನಮ್ಮ ಗ್ರೇವಿ ಈಗ ಪರ್ಫೆಕ್ಟಾಗಿ ರೆಡಿ ಆಗ್ತಾ ಇದೆ ಅಂತ. ಈಗ ಇದರಲ್ಲಿ ನೀರು ಹಾಕೋಬೇಕು. ನೀರು ಅನ್ನೋದು ನಿಮಗೆ ಗ್ರೇವಿ ಯಾವ ಥರ ಬೇಕು, ಗಟ್ಟಿ ಬೇಕಾ ಸ್ವಲ್ಪ ತೆಳ್ಳಗೆ ಬೇಕಾ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೀರು ಹಾಕಿದ್ಮೇಲೆ ಒಂದು ಕುದಿ ಬಂದ ಮೇಲೆ ನಾವು ಈಗ ಹಾಗಲಕಾಯಿಗಳನ್ನು ಹಾಕಬೇಕು. ನಾನು ಸ್ಟಫಿಂಗ್ಗೆ ಚೆನ್ನಾಗಿರೋ ಹಾಗಲಕಾಯಿಗಳನ್ನ ತಗೊಂಡಿದ್ದೀನಿ. ಇಲ್ಲಿ ಯಾವುದಾದ್ರು ಓಪನ್ ಆಗಿದೆಯೋ ಆ ಹಾಗಲಕಾಯಿ ಗ್ರೇವಿಗೆ ಬಳಸ್ಕೊತಾ ಇದ್ದೀನಿ. ಈಗ ಒಂದು ಕುದಿ ಬಂದ ಮೇಲೆ ಅದರಲ್ಲಿ ಹಾಗಲಕಾಯಿಗಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಅಂದರೆ ಮೇಲೆ ಸೆಟ್ ಮಾಡ್ಕೋಬೇಕು. ಹಾಗಲಕಾಯಿ ಆಲ್ರೆಡಿ ನಮಗೆ ಬಾಯ್ಲ್ ಆಗಿಬಿಟ್ಟಿದೆ, ಸೊ ಅದಕ್ಕೋಸ್ಕರ ಜಾಸ್ತಿ ಏನು ಬಾಯ್ಲ್ ಆಗಬೇಕಾಗಿಲ್ಲ, ಒಂದು 5 ನಿಮಿಷ ಬಾಯ್ಲ್ ಆದರೆ ಸಾಕು. ಹಾಗಲಕಾಯಿ ಹಾಕಿದ ಮೇಲೆ ನಾವು ಓಪನಲ್ಲಿ ಈ ಥರನೇ ಬಾಯ್ಲ್ ಮಾಡ್ಕೋಬೇಕು. ಈ ಥರ ಬಾಯ್ಲ್ ಮಾಡಿಕೊಂಡ್ರೆ ನಮಗೇನಂದರೆ ಉಪ್ಪು ಖಾರ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ. ಒಂದು ಸಲ ಮಿಕ್ಸ್ ಮಾಡಿದ್ಮೇಲೆ ಈಗ ಮುಚ್ಚಳ ಹಾಕಿ ಲಾಸ್ಟ್ ಒಂದು 5 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಹಾಗಲಕಾಯಿ ಗ್ರೇವಿ ಅನ್ನೋದು ರೆಡಿ ಆಗಿಬಿಟ್ಟಿದೆ. ಜಾಸ್ತಿ ಹೊತ್ತು ಬೇಡ, ಒಂದು 5 ನಿಮಿಷ ಸಾಕಾಗುತ್ತೆ. ಮಜ್ಜಿಗೆ ಆಮೇಲೆ ಹುಣಸೆ ರಸದಲ್ಲಿ ಕುದಿಸಿದ್ದೀವಲ್ಲ, ನಮಗಿಲ್ಲಿ ಗೊಜ್ಜು ಅನ್ನೋದು ಕಹಿನೇ ಇರಲ್ಲ. ಈಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಆಮೇಲೆ ಕಸ್ತೂರಿ ಮೇಥಿ ಸ್ವಲ್ಪ ರಬ್ ಮಾಡಿ ಹಾಕಿಬಿಟ್ರೆ ಆ 2ರ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಗ್ರೇವಿ ಬಂದು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಒಂದು ಸಲ ಮಿಕ್ಸ್ ಮಾಡಿದ್ಮೇಲೆ ನಾನು ಟೇಸ್ಟ್ ನೋಡಿದೆ, ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು. ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇನ್ನೊಂದು ಸೀಕ್ರೆಟ್ ಇಲ್ಲಿ ಹೇಳ ನಾನು, ಇದರಲ್ಲಿ ನಾವು ಸ್ವಲ್ಪ ಬೆಲ್ಲ ಹಾಕಬೇಕು. ಸ್ವಲ್ಪ ಬೆಲ್ಲ ಹಾಕಿದಾಗ
ಮಕ್ಕಳಿಗೆ ಏನಂದರೆ ಕಹಿ ಇಲ್ಲದೇ ತುಂಬ ಇಷ್ಟಪಟ್ಟು ತಿಂತಾರೆ ಈ ಗ್ರೇವಿ. ಸೊ ಸ್ವಲ್ಪ ಬೆಲ್ಲ ಹಾಕಿ, ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಸಿಹಿ ಹೊಡೆದ್ಬಿಡುತ್ತೆ. ಈಗ ಮುಚ್ಚಳ ಇಟ್ಟು 2 ನಿಮಿಷ ಬಾಯ್ಲ್ ಮಾಡಿದರೆ ಸಾಕು, ಎಲ್ಲ ಫ್ಲೇವರ್ ಇಟ್ಕೊಳ್ಳುತ್ತೆ ಹಾಗಲಕಾಯಿ. ಈ ಗ್ರೇವಿ ನೋಡೋಕ್ಕೆ ಚಿಕನ್ ಗ್ರೇವಿ, ಮಟನ್ ಗ್ರೇವಿ ಥರ ಕಾಣಿಸ್ತಾ ಇದೆಯಲ್ವಾ. ಈ ಮಸಾಲ ಪೌಡರ್ನ ನಾವು ಬಾಳೆಕಾಯಿ ಗ್ರೇವಿ, ಬದನೆಕಾಯಿ ಗ್ರೇವಿ, ಆಲೂಗಡ್ಡೆ ಗ್ರೇವಿಗೆ ಯೂಸ್ ಮಾಡ್ಕೋಬೋದು. ಸೇಮ್ ಪ್ರೊಸೆಸ್ ಮಾಡ್ಕೋಬೋದು, ಸೇಮ್ ಟೇಸ್ಟ್ ಇರುತ್ತೆ. ಈಗ ಒಂದು ಸರ್ವಿಂಗ್ ಪ್ಲೇಟಲ್ಲಿ ಈ ಥರ ತಗೋಬೇಕು. ನೋಡ್ತಾ ಇದ್ರೆ ನಿಮಗೆ ಹಾಗಲಕಾಯಿ ಗೊಜ್ಜು ಥರ ಅನ್ನಿಸ್ತಾ ಇದೆಯಾ? ಇಲ್ಲ, ಎಣ್ಣೆಗಾಯಿ ಥರ ಕಾಣಿಸ್ತಾ ಇದೆ. ಹಾಗಲಕಾಯಿ ಗೊಜ್ಜು ಅಂತ ನಾನು ಅರ್ಧ ಕೆಜಿ ಹಾಗಲಕಾಯಿ ತಂದರೆ ಈ ಥರ 2 ರೆಸಿಪಿ ಮಾಡ್ಕೋಬೋದು. 2 ರೆಸಿಪಿನೂ ನೀನಾ ನಾನಾ ಅನ್ನೋ ಥರ ಕಾಂಪಿಟೇಷನಲ್ಲಿ ಇರ್ತಾರೆ. ಬಿಸಿ ಅನ್ನದಲ್ಲಿ ಈ ಗ್ರೇವಿ ಹಾಕ್ಕೊಂಡು ತುಪ್ಪ ಹಾಕಿ ಕಲ್ಸ್ಕೊಂಡು ತಿಂತಾ ಇದ್ರೆ ವಾವ್ ಅನ್ನೋ ಥರ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ.